ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯ ಮಾಸಿಕ ಅಥವಾ ತಿಂಗಳ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ವಿಶೇಷ ಏನಂದರೆ ಸೂರ್ಯಗ್ರಹಣ ಹಾಗೂ ಭೀಮನ ಅಮಾವಾಸ್ಯೆಯ ವಿಶೇಷದ ಫಲಫಲತೆಗಳನ್ನು ಹೊಂದಿರುತ್ತೆ. ಈ ಬಾರಿ ಭೀಮನ ಅಮಾವಾಸ್ಯೆಯ ಸಂದರ್ಭದಲ್ಲಿ ಸಂಭವಿಸುವ ಸೂರ್ಯಗ್ರಹಣ ಮೇಷರಾಶಿಯವರಿಗೆ ಜೀವನದಲ್ಲಿ ಹೊಸ ಕ್ಷೇತ್ರಗಳಲ್ಲಿ ಹೊಸ ತಿರುವುಗಳನ್ನು ತರುವಂಥ ಸಾಧ್ಯತೆ ಇದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಲನೆಯನ್ನು ಪಡೆಯುತ್ತೆ. ಆದರೆ ಈ ತಿಂಗಳಲ್ಲಿ ತಾಳ್ಮೆ, ವಿವೇಕ ಮತ್ತು ಸಮಯೋಚಿತ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅತ್ಯಂತ ಮುಖ್ಯವಾಗುತ್ತೆ. ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗದಲ್ಲಿರೋರಿಗೆ ಈ ತಿಂಗಳು ಹೊಸ ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಪ್ರತಿಭೆಯನ್ನು ಹಿರಿಯರು ಗಮನಿಸ್ತಾರೆ. ಕೆಲವರಿಗೆ ಬಡ್ತಿ ಅಥವಾ ಉತ್ತಮ ಅವಕಾಶದ ಸೂಚನೆ ಇದೆ. ಉದ್ಯೋಗ ಹುಡುಕುತ್ತಿರೋರಿಗೆ ಆಗಸ್ಟ್ ಕೊನೆಯ ವಾರದಿಂದ ಉತ್ತಮ ಸಂದರ್ಶನ ಅಥವಾ ಕೆಲಸದ ಅವಕಾಶ ಸಿಗೋ ಸಾಧ್ಯತೆ ಹೆಚ್ಚಾಗೇ ಇದೆ. ವಿದೇಶ ಅಥವಾ ಬೇರೆ ಊರಿನಲ್ಲಿ ಕೆಲಸ ಮಾಡೋರಿಗೆ ಸಹ ಅನುಕೂಲಕರ ಬೆಳವಣಿಗೆಗಳನ್ನು ಕಾಣಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಅವಕಾಶಗಳು ಸಿಗುತ್ತೆ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು 2 ಬಾರಿ ಪರಿಶೀಲಿಸೋದು ಉತ್ತಮ. ಆರ್ಥಿಕ ಸ್ಥಿತಿ. ಈ ತಿಂಗಳು ಹಣದ ಹರಿವು ಸಾಮಾನ್ಯಕ್ಕಿಂತ ಉತ್ತಮವಾಗಿ ಇರುತ್ತೆ. ಹಳೆಯ ಸಾಲದ ಒಂದು ಭಾಗವನ್ನು ತೀರಿಸೋದಕ್ಕೆ ಅವಕಾಶ ಸಿಗಬಹುದು. ಕುಟುಂಬದಲ್ಲಿ ಶುಭ ಕಾರ್ಯಗಳಿಗೆ ಅಥವಾ ಮನೆಯ ಸಂಬಂಧಿಸಿದ ಕೆಲವು ಖರ್ಚುಗಳಿಗೆ ಹಣ ಖರ್ಚಾಗುತ್ತೆ. ಹೂಡಿಕೆ ಮಾಡುವವರಿಗೆ ಆತುರ ಪಡದೆ ಅನುಭವಿಗಳ ಸಲಹೆ ಪಡೆದು ಮುಂದುವರೆದರೆ ಲಾಭವಾಗಬಹುದು. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ತಿಂಗಳ ಕೊನೆಯಲ್ಲಿ ಉತ್ತಮ ಉಳಿತಾಯವನ್ನು ಕೂಡ ಮಾಡೋ ಸಾಧ್ಯತೆ ಇದೆ. ಕುಟುಂಬ ಮತ್ತು ದಾಂಪತ್ಯ. ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಭಿನ್ನ ಅಭಿಪ್ರಾಯಗಳು ಕಂಡು ಬಂದರೂ ಶಾಂತವಾಗಿ ಮಾತನಾಡಿದರೆ ಎಲ್ಲವೂ ಸರಿ ಹೋಗುತ್ತೆ. ವಿವಾಹಿತರಿಗೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಸಂತಾನ ಭಾಗ್ಯಕ್ಕಾಗಿ ಕಾಯ್ತಿರೋರಿಗೆ ಶುಭ ಸುದ್ದಿಯ ಸಾಧ್ಯತೆ ಕಾಣಿಸುತ್ತೆ. ಅವಿವಾಹಿತರಿಗೆ ಒಳ್ಳೆಯ ಸಂಬಂಧಗಳು ಬರೋ ಯೋಗವಿದ್ದು ಹಿರಿಯರ ಆಶೀರ್ವಾದದಿಂದ ಮಾತುಕತೆಗಳು ಮುಂದುವರಿಯಬಹುದು. ಪ್ರೀತಿ ಜೀವನ ನೋಡೋದಾದರೆ ಪ್ರೇಮಿಗಳ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು ದೂರವಾಗುವ ಸಮಯ ಇದು. ನಿಮ್ಮ ಮಾತಿನಲ್ಲಿ ಸೌಮ್ಯತೆ ಇದ್ದರೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ವಿಷಯದಲ್ಲಿ ನೋಡೋದಾದರೆ ಆರೋಗ್ಯವನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ತಲೆನೋವು, ಕಣ್ಣಿನ ಆಯಾಸ, ರಕ್ತದೊತ್ತಡ ಹಾಗೆ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ತೊಂದರೆಗಳು ಕಾಣಿಸಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ, ಸಾಕಷ್ಟು ನೀರು ಕುಡಿಯೋದು ಹಾಗೂ ನಿದ್ರೆಗೆ ಮಹತ್ವವನ್ನು ನೀಡೋದು ಉತ್ತಮ. ಯೋಗ, ಪ್ರಾಣಾಯಾಮ ಹಾಗೂ ಬೆಳಗಿನ ನಡಿಗೆ ಉತ್ತಮ ಫಲವನ್ನು ನೀಡುತ್ತೆ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಏಕಾಗ್ರತೆಯನ್ನು ಹೆಚ್ಚು ನೀಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಿರೋರಿಗೆ ಉತ್ತಮ ಸಮಯ ಇದು. ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸ್ತಾ ಹೋದರೆ ನಿರೀಕ್ಷೆಗೆ ತಕ್ಕ ಫಲ ಸಿಗಬಹುದು. ಸೂರ್ಯಗ್ರಹಣದ ವಿಶೇಷ ಪರಿಣಾಮವನ್ನು ನೋಡೋದಾದರೆ ಭೀಮನ ಅಮಾವಾಸ್ಯೆಯ ಸೂರ್ಯಗ್ರಹಣದ ಸಮಯದಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರ ಇರಿ. ಗ್ರಹಣದ ಸಮಯದಲ್ಲಿ ಸಾಧ್ಯವಾದಷ್ಟು ಮಂತ್ರ ಜಪ, ಧ್ಯಾನ ಅಥವಾ ದೇವರ ಸ್ಮರಣೆ ಮಾಡೋದು ಶುಭಕರ. ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮನೆಯ ದೇವರ ಪೂಜೆ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋದನ್ನು ನಂಬಬಹುದು. ಈ ಅವಧಿಯಲ್ಲಿ ಹೊಸ ಶುಭ ಕಾರ್ಯಗಳು, ದೊಡ್ಡ ಹೂಡಿಕೆಗಳು ಅಥವಾ ಪ್ರಮುಖ ನಿರ್ಧಾರಗಳನ್ನು ಸ್ವಲ್ಪ ಮುಂದೂಡೋದೇ ಒಳಿತು. ಪರಿಹಾರವನ್ನು ನೋಡೋದಾದರೆ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸೂರ್ಯದೇವನಿಗೆ ಅರ್ಪಿಸ್ತಾ ಓಂ ಘೃಣಿ ಸೂರ್ಯಾಯ ನಮಃ ಮಂತ್ರವನ್ನು 11 ಅಥವಾ 21 ಬಾರಿ ಜಪ ಮಾಡಿ. ಮಂಗಳವಾರ ಶ್ರೀ ಹನುಮಂತನ ದರ್ಶನ ಮಾಡಿ ಬೆಲ್ಲ ಹಾಗೂ ವೀಳ್ಯದೆಲೆಯನ್ನು ಸಮರ್ಪಿಸಿ. ದುರ್ಗಾದೇವಿಗೆ ಕೆಂಪು ಹೂ ಅರ್ಪಿಸಿ ಆಶೀರ್ವಾದವನ್ನು ಪಡೆಯಿರಿ. ಬಡವರಿಗೆ ಕೆಂಪು ಬಟ್ಟೆ, ಬೆಲ್ಲ ಅಥವಾ ಗೋಧಿ ದಾನ ಮಾಡಿದರೆ ಶುಭ ಫಲ ಹೆಚ್ಚಾಗುತ್ತೆ. ಮನೆಯ ಹಿರಿಯರ ಆಶೀರ್ವಾದ ಪಡೆದು ಯಾವುದೇ ಹೊಸ ಕಾರ್ಯ ಅಥವಾ ಕೆಲಸವನ್ನು ಆರಂಭಿಸೋದು ಯಶಸ್ಸಿಗೆ ಕಾರಣವಾಗಬಹುದು. ಈ ತಿಂಗಳ ಶುಭ ಮಾಹಿತಿಯನ್ನು ನೋಡೋದಾದರೆ ಶುಭ ಬಣ್ಣ ಕೆಂಪು, ಕಿತ್ತಳೆ ಮತ್ತು ಚಿನ್ನದ ಬಣ್ಣ. ಶುಭ ಸಂಖ್ಯೆ 1, 3 ಮತ್ತು 9. ಶುಭ ದಿನಗಳು ಭಾನುವಾರ, ಮಂಗಳವಾರ ಮತ್ತು ಗುರುವಾರ. ಶುಭ ದಿಕ್ಕು ಪೂರ್ವ. ಇನ್ನು ಈ ತಿಂಗಳ ಪ್ರಮುಖ ಎಚ್ಚರಿಕೆಯನ್ನು ನೋಡೋದಾದರೆ ಈ ತಿಂಗಳಲ್ಲಿ ಆತುರದ ನಿರ್ಧಾರಗಳು, ಕೋಪದ ಮಾತುಗಳು ಮತ್ತು ಅನಗತ್ಯ ಖರ್ಚುಗಳಿಂದ ದೂರ ಇರಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ದೇವರ ಮೇಲಿನ ಭಕ್ತಿ ಮತ್ತು ಪರಿಶ್ರಮ ನಿಮ್ಮನ್ನು ಉತ್ತಮ ಯಶಸ್ಸಿನತ್ತ ಕೊಂಡೊಯ್ಯಲಿವೆ.
ಒಟ್ಟಾರೆ ಫಲವನ್ನು ನೋಡೋದಾದರೆ ಆಗಸ್ಟ್ 12ರಿಂದ ಸೆಪ್ಟೆಂಬರ್ 12ರವರೆಗಿನ ಈ ಮಾಸವು ಮೇಷರಾಶಿಯವರಿಗೆ ಸುಮಾರು 80ರಷ್ಟು ಅನುಕೂಲಕರವಾಗಿದೆ. ವೃತ್ತಿ, ಹಣಕಾಸು ಮತ್ತು ಕುಟುಂಬದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಲಿದ್ದು, ಆರೋಗ್ಯ ಹಾಗೂ ಕೋಪದ ನಿಯಂತ್ರಣದ ಕಡೆ ಹೆಚ್ಚು ಗಮನ ಕೊಟ್ಟರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲು ತೆರೆಯುವ ಸಮಯವಾಗಲಿದೆ. ದೇವರ ಕೃಪೆ ನಿಮ್ಮೊಂದಿಗೆ ಸದಾ ಇರಲಿ. ಶುಭವಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮಸ್ತೆ.